ಮಧುಮೇಹ ದಿನಾಚರಣೆಯ ಅಂಗವಾಗಿ ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವರ ವತಿಯಿಂದ ಡಯಾಬಿಟಿಸ್ ಅಪ್ಡೇಟ್ 2021 ಕಾರ್ಯಕ್ರಮವನ್ನು ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಮುಖ್ಯ ಭೂಮಿಕೆಯಲ್ಲಿ ಕಣಚೂರ್ ಮೆಡಿಕಲ್ ಸೈನ್ಸ್ ಇದರ ಚೇರ್ಮನ್ ಹಾಜಿ ಯುಕೆ ಮೋನು, ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಅಬ್ದುಲ್ ರೆಹಮಾನ್, ಕಣಚೂರ್ ಮೆಡಿಕಲ್ ಸೈನ್ಸ್ನ ಡೀನ್ ಪ್ರೊಫೆಸರ್ ಎಚ್.ಎಸ್. ವಿರೂಪಾಕ್ಷ, ಕೆಎಂಎಸ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಎಸ್. ದೇವಿದಾಸ್ ಶೆಟ್ಟಿ, ಸಂಸ್ಥೆಯ ಸಿಎಒ ಡಾಕ್ಟರ್ ರೋಹನ್ ಮೋನಿಸ್ ಇನ್ನಿತರರು ಉಪಸ್ಥಿತರಿದ್ದರು. ಜೀವನದಲ್ಲಿ ಕಲಿಯುವಿಕೆ ಅನ್ನೋದು ಅಂತ್ಯವಾಗುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲರಿಗೂ ಧನ್ಯವಾದ. ಮಧುಮೇಹ ದಿನಾಚರಣೆಯ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿಸಿದ್ದಾರೆ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಹಾಜಿ ಯುಕೆ ಅವರು. ಇನ್ನು ಕಾರ್ಯಕ್ರಮದ ಆಯೋಜನೆಯ ಕಮಿಟಿಯ ಚೇರ್ಮನ್ ಕಣಚೂರ್ ಮೆಡಿಕಲ್ ಸೈನ್ಸ್ನ ಮೆಡಿಸಿನ್ ವಿಭಾಗದ ಡಾಕ್ಟರ್ ಬಿ ದೇವದಾಸ್ ರೈ, ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ, ಮೆಡಿಕಲ್ ಸೈನ್ಸ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪ್ರೀತಿಕಾ ಇನ್ನಿತರರು ಉಪಸ್ಥಿತರಿದ್ದರು. Now, I request Professor Dr. H.S. Virupaksha presented the first lectures of the bouquet and the memento has already been given to him. I would like to welcome you, sir. Now we have arranged a very useful CME. Lot of powerful people in Mangalore, very good resource persons, all endocrinologists and cardiologists and nephrologists are there to tell many things about diabetes. So I request all the delegates to be there for the full extent of the time. 208 delegates have registered, which is ವಂದನಾರ್ಪಣೆ. ಈ ಜವಾಬ್ದಾರಿ ನನಗಿದೆ. ನಮ್ಮ ಆತ್ಮೀಯ ಗೌರವಾನ್ವಿತ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಜಿ ಯುಕೆ ಮೋನು ಇವರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದೀರಿ. ಹಾಗೆ ನಮಗೆ ಡಾಕ್ಟರ್ಗಳ ಜವಾಬ್ದಾರಿ ಎಷ್ಟಿದೆ, ಡಾಕ್ಟರ್ಗಳಿಗೆ ಮುಂದುವರೆದ ಶಿಕ್ಷಣ ಎಷ್ಟು ಅಗತ್ಯ, ಹಾಗೂ ಡಾಕ್ಟರ್ಗಳ ಅವರ ಸೇವೆ ಈ ನಮ್ಮ ಸಮಾಜಕ್ಕೆ ಎಷ್ಟು ಅಗತ್ಯ ಹೇಳೋದನ್ನು ಅವರು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಸರ್. Mr. Abdul Rahman, Director, KIMS. Sir, you always been very supportive to us. Now, while we planning this CME, we used to meet you many times, and you straight away you gave us so much time and you guided us all the way. And ಎಷ್ಟೇ ಕಲಿತರೂ ಕೂಡ ಅದು ಆರಂಭನೇ ಆಗ್ತದೆ, ದಿನ ಅಂತ್ಯ ಆಗುವುದಿಲ್ಲ. ಆಯಿತು, ಮುಗಿಯಿತು ನನಗೆ ಕಲಿತದ್ದು ಅಂತ. ಆದ್ದರಿಂದ ಇದು ಅತ್ಯುತ್ತಮ, ಎಲ್ಲರಿಗೂ ಕೂಡ ಡಾಕ್ಟರ್ಗಳ ಸಮೂಹಕ್ಕೆ ಇದು ಅತ್ಯಂತ ಉತ್ತಮವಾದ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ದೇವದಾಸ್ ರೈ ಅವರು ಮತ್ತು ಅವರ ತಂಡ. ನಾನು ಅವರೆಲ್ಲರನ್ನು ಅಭಿನಂದಿಸ್ತೇನೆ. ಈ ಒಂದು ಇವತ್ತಿನ ಈ CME ಪ್ರೋಗ್ರಾಮಿನ ಅತ್ಯಂತ ನುರಿತ ಡಾಕ್ಟರ್ಗಳು ನಿಮಗೆ ಹಿತವಚನ ಮತ್ತು ಮಾರ್ಗದರ್ಶನವನ್ನು ಯುವ ಡಾಕ್ಟರ್ಗಳಿಗೆ ನೀಡುವವರಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿ ಈ ದೇಶಕ್ಕೆ ನಮ್ಮ ಭಾರತೀಯ ಪ್ರಜೆಗಳಿಗೆ ನೀವು ಅದರ ಸದುಪಯೋಗವನ್ನು ಸರ್ವ್ ಮಾಡಬೇಕು, ಅಂದರೆ ಪುನರಪಿ ಮಾಡಬೇಕು. ನಿಮ್ಮನ್ನು ಅತ್ಯಂತ ಗೌರವದಿಂದ ಪ್ರಪಂಚದ ಜನತೆ ಕಾಣ್ತದೆ ಡಾಕ್ಟರ್ಗಳ ಸಮೂಹವನ್ನು. ಹಿಂದೆಲ್ಲ ದೇವರ ಸಮಾನ ಅಂತ ಹೇಳಿ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿಯೆಲ್ಲ ಇತ್ತು ನಮ್ಮ ಚಿಕ್ಕ ಕಾಲದಲ್ಲಿ. ನನ್ನ ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಮಂಗಳೂರಿನಲ್ಲಿ ವೆನ್ಲಾಕ್ ಇತ್ತೋ ಇಲ್ವೋ ನನಗೆ ನೆನಪಿಲ್ಲ, ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿತ್ತು ಡಾಕ್ಟರ್ ಮೋಡಿ ಅವರದ್ದು. ಆವಾಗ ನಾವೆಲ್ಲ ನಮ್ಮ ಎದುರಿಗೆ ಎಷ್ಟೋ ಜನ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನನ್ನ ತಾಯಿಯನ್ನು ಉಳಿಸ್ಕೊಡಿ, ನನ್ನ ಅಕ್ಕನ್ನು ಉಳಿಸ್ಕೊಡಿ, ನನ್ನ ತಂದೆಯನ್ನು ಉಳಿಸ್ಕೊಡಿ ಅಂತ ಹೇಳುವ ಆ ಒಂದು ನೋಟವನ್ನು ನಾವು ನೋಡಿದವರು. ಈಗ ಪದ್ಧತಿ ಇಲ್ಲ, ಅದು ಸಾಮಾನ್ಯವಾಗಿ ಕಮ್ಮಿಯಾಗಿದೆ.
ಆದರೆ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯುವ ಜನಾಂಗಕ್ಕೆ 2 ದಿವಸ ಮುಂಚೆ ಗಾಲಿ ಕುರ್ಚಿಯಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತ ಹೇಳಿದರೆ ತಪ್ಪಾಗಲಾರದು, ಡಾಕ್ಟರ್ BM ಹೆಗ್ಡೆ ಅವರು ಈ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳಿಗೆ of Dr. Sir Frederick Banting, who co-discovered insulin along with Charles Best in 1922, and of course, as you know, they were awarded the Nobel Prize for the same. It is almost 100 years. A century ago, insulin was discovered, and a 14-year-old boy named Leonard Thompson received the first successful injection of insulin. Since then, scientists and doctors all over the world have contributed immensely towards the identification of the disease by introducing various equipments, reagents to detect the glucose in the urine, quantitate the blood glucose, and also they have introduced a marker, long time marker, glycemic indicator, that is HbA1c, the glycosylated hemoglobin. And also they have introduced the short term, the long term, and the fast acting insulins along with the various oral hypoglycemics to control the diabetes. And also the currently employed new generation of oral medications such as DPP-4, SGLT2 that are being administered to manage diabetes. Of course, we have also the wearable infusion pumps, insulin pen, etc. that have been invented and introduced to manage this particular disease. In spite of all these technological and therapeutic advancements, access to, I would like to tell you the theme of this World Diabetes Day later, and I will be repeating the word access very often. Access to uninterrupted care in the form of access to insulin itself or oral medications, access to self-monitoring instruments, access to awareness about the complications, access to psychological support, and access to education on the food habits that one has to follow, which includes what to eat, when to eat, and how often to eat, to maintain glycemic status under control, as well as the need to motivate them for appropriate exercises. And this UK Mono, the chairman of the Kanachur Institute of Medical Sciences, Mr. Abdul Rahman, medical director, Kanachur Institute of Medical Sciences, Dr. H.S. Virupaksha, Dean, Kanachur Institute of Medical Sciences, Dr. Devidas Shetty, medical superintendent, Kanachur Institute of Medical Sciences, Dr. Rohan Moniz, chief administrative officer, Kanachur Institute of Medical Sciences, Dr. Srikanth Hegde, organizing secretary of the CME and diabetologist, Kanachur Institute of Medical Sciences, faculty assembled here, and delegates. It gives me great pleasure to welcome all of you to this CME of the Department of General Medicine. Already the postgraduate seats have been sanctioned for the Department of General Medicine, and NMC rules stipulate that 1 CME per year should be compulsorily arranged, 2 guest lectures and 1 CME. So when we thought about it, we decided to have a CME coinciding with the World Diabetes Day. I am not going into many details of that. The MCs have already told you about the concept of this World Diabetes Day. It is coinciding with the birthday of Sir Frederick Banting, who along with Charles Best discovered insulin, and Sir Frederick Banting was born on November 14th. Now tomorrow happens to be the World Diabetes Day.